ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗೈತೆ. ಆದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದಿನದ ಬೇಡಿಕೆಯಾದ ಧಾರವಾಡಕ್ಕೆ ಸಪರೇಟ್ ಮಹಾನಗರ ಪಾಲಿಕೆ, ಅದ್ರ ಬಗ್ಗೆ ಸರ್ಕಾರ ಇನ್ನೂ ತನಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಜನವರಿ 1ನೇ ತಾರೀಕಿನಿಂದ ರಾಷ್ಟ್ರದಲ್ಲಿ ಜನಗಣತಿ ಶುರು ಆಗ್ತದೆ. ಜನಗಣತಿಯ ಆದೇಶ ಜಾರಿಯಲ್ಲಿ ಬರ್ತದೆ. ಜನವರಿ 1ರಿಂದ ಜನಗಣತಿಯ ಆದೇಶ ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ನಗರಗಳು, ಪಟ್ಟಣಗಳು ಅಥವಾ ಪಂಚಾಯತಿಗಳು, ಗ್ರಾಮಗಳು ಅವುಗಳ ಬಾರ್ಡ್ರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಡಿಸೆಂಬರ್ 30ರೊಳಗೆ ಇದಕ್ಕೆ ಒಂದು ಆಡಳಿತಾತ್ಮಕ ಆರ್ಡ್ರನ್ನು ಮಾಡುವಂಥ ಅವಶ್ಯಕತೆ ಇದೆ. ಇದನ್ನು ಮಾಡಲಿಲ್ಲ ಅಂತಂದರೆ ಜನ ಕ್ಷಮಿಸುವುದಿಲ್ಲ. ಹಾಗಾಗಿ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದೇ ಡಿಸೆಂಬರ್ 30ರೊಳಗೆ, ಅದರಲ್ಲಿ ವಿಶೇಷವಾಗಿ ಈ ಅಧಿವೇಶನ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಧಾರವಾಡ ಮಹಾನಗರ ಪಾಲಿಕೆಯ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಾತ್ಮಕ ಆರ್ಡ್ರನ್ನು ಕೂಡ ಹೊರಗೆ ತೆಗಿಬೇಕಂತ ವಿನಂತಿ ಮಾಡ್ತೇನೆ. ಅದರ ಜೊತೆ ನಾಳೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳ ಕರೆ ಮೇಲೆ ಬೆಳಗಾಂ ಅಧಿವೇಶನ ನಡೆಯುತ್ತಿರುವಂಥ ಈ ಸ್ಥಳದ ಮುಂದೆ ಕುರುಬ ಸಮಾಜದ ಲೀಡರ್ಗಳು ಬಂದು ಲಿಂಗಾಯತ, ಮರಾಠ, ಒಕ್ಕಲಿಗರು, ಬಂಟು, ರೆಡ್ಡಿ ಈ ಮುಂತಾದ ಸಮಾಜಗಳಿಗೆ ಕೊಟ್ಟಂಥ 2C ಮತ್ತು 2D ಏನು ರಿಸರ್ವೇಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಿತ್ತು, ಅದರ ಸಂಬಂಧ ಇಲ್ಲಿ ಕುರುಬ ಸಮಾಜದಿಂದ ಮುಖ್ಯಮಂತ್ರಿಗಳು ಒಂದು ಹೋರಾಟವನ್ನು ಮಾಡೋಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇರೋದು, ನಮಗೆ 2Aದಲ್ಲಿ ಲಿಂಗಾಯತರು ಬೇಡ ಅನ್ನುವಂಥ ಒಂದು ಕೂಗನ್ನು ಅವ್ರ ಮೂಲಕ ಅವರು ಮುಖ್ಯಮಂತ್ರಿಗಳು ಎಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗೈತೆ. ಆದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದಿನದ ಬೇಡಿಕೆಯಾದ ಧಾರವಾಡಕ್ಕೆ ಸಪರೇಟ್ ಮಹಾನಗರ ಪಾಲಿಕೆ, ಅದ್ರ ಬಗ್ಗೆ ಸರ್ಕಾರ ಇನ್ನೂ ತನಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಜನವರಿ 1ನೇ ತಾರೀಕಿನಿಂದ ರಾಷ್ಟ್ರದಲ್ಲಿ ಜನಗಣತಿ ಶುರು ಆಗ್ತದೆ. ಜನಗಣತಿಯ ಆದೇಶ ಜಾರಿಯಲ್ಲಿ ಬರ್ತದೆ. ಜನವರಿ 1ರಿಂದ ಜನಗಣತಿಯ ಆದೇಶ ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ನಗರಗಳು, ಪಟ್ಟಣಗಳು ಅಥವಾ ಪಂಚಾಯತಿಗಳು, ಗ್ರಾಮಗಳು ಅವುಗಳ ಬಾರ್ಡ್ರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಡಿಸೆಂಬರ್ 30ರೊಳಗೆ ಇದಕ್ಕೆ ಒಂದು ಆಡಳಿತಾತ್ಮಕ ಆರ್ಡ್ರನ್ನು ಮಾಡುವಂಥ ಅವಶ್ಯಕತೆ ಇದೆ. ಇದನ್ನು ಮಾಡಲಿಲ್ಲ ಅಂತಂದರೆ ಜನ ಕ್ಷಮಿಸುವುದಿಲ್ಲ. ಹಾಗಾಗಿ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದೇ ಡಿಸೆಂಬರ್ 30ರೊಳಗೆ, ಅದರಲ್ಲಿ ವಿಶೇಷವಾಗಿ ಈ ಅಧಿವೇಶನ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಧಾರವಾಡ ಮಹಾನಗರ ಪಾಲಿಕೆಯ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಾತ್ಮಕ ಆರ್ಡ್ರನ್ನು ಕೂಡ ಹೊರಗೆ ತೆಗಿಬೇಕಂತ ವಿನಂತಿ ಮಾಡ್ತೇನೆ. ಅದರ ಜೊತೆ ನಾಳೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳ ಕರೆ ಮೇಲೆ ಬೆಳಗಾಂ ಅಧಿವೇಶನ ನಡೆಯುತ್ತಿರುವಂಥ ಈ ಸ್ಥಳದ ಮುಂದೆ ಕುರುಬ ಸಮಾಜದ ಲೀಡರ್ಗಳು ಬಂದು ಲಿಂಗಾಯತ, ಮರಾಠ, ಒಕ್ಕಲಿಗರು, ಬಂಟು, ರೆಡ್ಡಿ ಈ ಮುಂತಾದ ಸಮಾಜಗಳಿಗೆ ಕೊಟ್ಟಂಥ 2C ಮತ್ತು 2D ಏನು ರಿಸರ್ವೇಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಿತ್ತು, ಅದರ ಸಂಬಂಧ ಇಲ್ಲಿ ಕುರುಬ ಸಮಾಜದಿಂದ ಮುಖ್ಯಮಂತ್ರಿಗಳು ಒಂದು ಹೋರಾಟವನ್ನು ಮಾಡೋಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇರೋದು, ನಮಗೆ 2Aದಲ್ಲಿ ಲಿಂಗಾಯತರು ಬೇಡ ಅನ್ನುವಂಥ ಒಂದು ಕೂಗನ್ನು ಅವ್ರ ಮೂಲಕ ಅವರು ಮುಖ್ಯಮಂತ್ರಿಗಳು ಎಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗೈತೆ. ಆದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದಿನದ ಬೇಡಿಕೆಯಾದ ಧಾರವಾಡಕ್ಕೆ ಸಪರೇಟ್ ಮಹಾನಗರ ಪಾಲಿಕೆ, ಅದ್ರ ಬಗ್ಗೆ ಸರ್ಕಾರ ಇನ್ನೂ ತನಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ.
ಇದ ಜನವರಿ 1ನೇ ತಾರೀಕಿನಿಂದ ರಾಷ್ಟ್ರದಲ್ಲಿ ಜನಗಣತಿ ಶುರು ಆಗ್ತದೆ. ಜನಗಣತಿಯ ಆದೇಶ ಜಾರಿಯಲ್ಲಿ ಬರ್ತದೆ. ಜನವರಿ 1ರಿಂದ ಜನಗಣತಿಯ ಆದೇಶ ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ನಗರಗಳು, ಪಟ್ಟಣಗಳು ಅಥವಾ ಪಂಚಾಯತಿಗಳು, ಗ್ರಾಮಗಳು ಅವುಗಳ ಬಾರ್ಡ್ರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಡಿಸೆಂಬರ್ 30ರೊಳಗೆ ಇದಕ್ಕೆ ಒಂದು ಆಡಳಿತಾತ್ಮಕ ಆರ್ಡ್ರನ್ನು ಮಾಡುವಂಥ ಅವಶ್ಯಕತೆ ಇದೆ. ಇದನ್ನು ಮಾಡಲಿಲ್ಲ ಅಂತಂದರೆ ಜನ ಕ್ಷಮಿಸುವುದಿಲ್ಲ. ಹಾಗಾಗಿ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದೇ ಡಿಸೆಂಬರ್ 30ರೊಳಗೆ, ಅದರಲ್ಲಿ ವಿಶೇಷವಾಗಿ ಈ ಅಧಿವೇಶನ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಧಾರವಾಡ ಮಹಾನಗರ ಪಾಲಿಕೆಯ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಾತ್ಮಕ ಆರ್ಡ್ರನ್ನು ಕೂಡ ಹೊರಗೆ ತೆಗಿಬೇಕಂತ ವಿನಂತಿ ಮಾಡ್ತೇನೆ. ಅದರ ಜೊತೆ ನಾಳೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳ ಕರೆ ಮೇಲೆ ಬೆಳಗಾಂ ಅಧಿವೇಶನ ನಡೆಯುತ್ತಿರುವಂಥ ಈ ಸ್ಥಳದ ಮುಂದೆ ಕುರುಬ ಸಮಾಜದ ಲೀಡರ್ಗಳು ಬಂದು ಲಿಂಗಾಯತ, ಮರಾಠ, ಒಕ್ಕಲಿಗರು, ಬಂಟು, ರೆಡ್ಡಿ ಈ ಮುಂತಾದ ಸಮಾಜಗಳಿಗೆ ಕೊಟ್ಟಂಥ 2C ಮತ್ತು 2D ಏನು ರಿಸರ್ವೇಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಿತ್ತು, ಅದರ ಸಂಬಂಧ ಇಲ್ಲಿ ಕುರುಬ ಸಮಾಜದಿಂದ ಮುಖ್ಯಮಂತ್ರಿಗಳು ಒಂದು ಹೋರಾಟವನ್ನು ಮಾಡೋಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇರೋದು, ನಮಗೆ 2Aದಲ್ಲಿ ಲಿಂಗಾಯತರು ಬೇಡ ಅನ್ನುವಂಥ ಒಂದು ಕೂಗನ್ನು ಅವ್ರ ಮೂಲಕ ಅವರು ಮುಖ್ಯಮಂತ್ರಿಗಳು ಎಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗೈತೆ. ಆದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದಿನದ ಬೇಡಿಕೆಯಾದ ಧಾರವಾಡಕ್ಕೆ ಸಪ್ರೇಟ್ ಮಹಾನಗರ ಪಾಲಿಕೆ, ಅದ್ರ ಬಗ್ಗೆ ಸರ್ಕಾರ ಇನ್ನೂ ತನಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಇದ ಜನವರಿ 1ನೇ ತಾರೀಕಿನಿಂದ ರಾಷ್ಟ್ರದಲ್ಲಿ ಜನಗಣತಿ ಶುರು ಆಗ್ತದೆ. ಜನಗಣತಿಯ ಆದೇಶ ಜಾರಿಯಲ್ಲಿ ಬರ್ತದೆ. ಜನವರಿ 1ರಿಂದ ಜನಗಣತಿಯ ಆದೇಶ ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ನಗರಗಳು, ಪಟ್ಟಣಗಳು ಅಥವಾ ಪಂಚಾಯತಿಗಳು, ಗ್ರಾಮಗಳು ಅವುಗಳ ಬಾರ್ಡ್ರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಡಿಸೆಂಬರ್ 30ರೊಳಗೆ ಇದಕ್ಕೆ ಒಂದು ಆಡಳಿತಾತ್ಮಕ ಆರ್ಡ್ರನ್ನು ಮಾಡುವಂಥ ಅವಶ್ಯಕತೆ ಇದೆ. ಇದನ್ನು ಮಾಡಲಿಲ್ಲ ಅಂತಂದರೆ ಜನ ಕ್ಷಮಿಸುವುದಿಲ್ಲ. ಹಾಗಾಗಿ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದೇ ಡಿಸೆಂಬರ್ 30ರೊಳಗೆ, ಅದರಲ್ಲಿ ವಿಶೇಷವಾಗಿ ಈ ಅಧಿವೇಶನ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಧಾರವಾಡ ಮಹಾನಗರ ಪಾಲಿಕೆಯ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಾತ್ಮಕ ಆರ್ಡ್ರನ್ನು ಕೂಡ ಹೊರಗೆ ತೆಗಿಬೇಕಂತ ವಿನಂತಿ ಮಾಡ್ತೇನೆ. ಅದರ ಜೊತೆ ನಾಳೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳ ಕರೆ ಮೇಲೆ ಬೆಳಗಾಂ ಅಧಿವೇಶನ ನಡೆಯುತ್ತಿರುವಂಥ ಈ ಸ್ಥಳದ ಮುಂದೆ ಕುರುಬ ಸಮಾಜದ ಲೀಡರ್ಗಳು ಬಂದು ಲಿಂಗಾಯತ, ಮರಾಠ, ಒಕ್ಕಲಿಗರು, ಬಂಟು, ರೆಡ್ಡಿ ಈ ಮುಂತಾದ ಸಮಾಜಗಳಿಗೆ ಕೊಟ್ಟಂಥ 2C ಮತ್ತು 2D ಏನು ರಿಸರ್ವೇಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಿತ್ತು, ಅದರ ಸಂಬಂಧ ಇಲ್ಲಿ ಕುರುಬ ಸಮಾಜದಿಂದ ಮುಖ್ಯಮಂತ್ರಿಗಳು ಒಂದು ಹೋರಾಟವನ್ನು ಮಾಡೋಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇರೋದು, ನಮಗೆ 2Aದಲ್ಲಿ ಲಿಂಗಾಯತರು ಬೇಡ ಅನ್ನುವಂಥ ಒಂದು ಕೂಗನ್ನು ಅವ್ರ ಮೂಲಕ ಅವರು ಮುಖ್ಯಮಂತ್ರಿಗಳು ಎಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.